ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಇವತ್ತು ನಾವು ಕಾಶಿಗೆ ರೀಚ್ ಆಗಿದ್ದೀವಿ. ಸೊ ನಾನು ಈ ಬ್ಲಾಗಲ್ಲಿ ಕಾಶಿಯಲ್ಲಿ ಮತ್ತು ಪ್ರಯಾಗ್ರಾಜಲ್ಲಿ ನಾವು ಉಳ್ಕೊಂಡಿದ್ದಂಥ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಡಿಗಿನ್. ಸೊ ನಾವು ಕಾಶಿಯಲ್ಲಿ ಸ್ಟೇ ಆಗಿದ್ದ ಹೋಟೆಲ್ ಹೆಸರು ಹೋಟೆಲ್ ಪ್ರಿನ್ಸ್ ಡೈಮಂಡ್ ಅಂತ, ವಿಚ್ ಇಸ್ ನಿಯರ್ ಟು ಬನಾರಸ್ ರೈಲ್ವೆ ಸ್ಟೇಷನ್. ದ ಹೋಟೆಲ್ ರೂಮ್ ವಾಸ್ ವೆರಿ ಪ್ರೀಮಿಯಮ್ ಆ್ಯಂಡ್ ಎಲ್ಲ ಕಡೆನೂ ಶೋ ಪೀಸಸ್ ಹಾಕಿದ್ರು. ನೋಡಿ, ವಾಚ್ ಎಷ್ಟು ಆ್ಯಂಟಿಕ್ ಆಗಿದೆ, ಹಾಗೆ ಎಸ್ಥೆಟಿಕ್ ಆಗಿದೆ. ಡಿಂಟ್ ಎಕ್ಸ್ಪೆಕ್ಟ್ ದಟ್ ವಿ will stay in this kind of hotel in Kashi. See how good it is. ಸೊ ಇದು ನಾನು ಮತ್ತು ಅಮ್ಮ ಉಳ್ಕೊಂಡಿದ್ದಿದ್ದು ರೂಮು G0006 ಅಂತ. ಆ್ಯಂಡ್ ವೋಲ್ಟಾಸ್ AC ಇತ್ತು, ಚೆನ್ನಾಗೇ ಇತ್ತು. ಆ್ಯಂಡ್ ಅಲ್ಲಿ ತುಂಬ ಸೆಕೆ ಇರೋದ್ರಿಂದ ಫ್ಯಾನು AC ಎರಡೂ ಆನ್ ಮಾಡ್ಕೊಂಡಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿರೋ ಶೋ ಪೀಸ್ ಹಾಕಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿ ಹೋಟೆಲ್ ರೂಮ್ ಈಸ್ ವೆರಿ ಸಾಫ್ಟೆಸ್ಟ್ ಬೆಡ್ಸ್ ಗೈಸ್. ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ಆ್ಯಂಡ್ ನೋಡಿ ಎಷ್ಟು ಕ್ಯೂಟಾಗಿರೋಂಥ ಮಿನಿ ಫ್ರಿಡ್ಜ್ ಇದೆ, ಬಟ್ ಅದರಲ್ಲಿ ಏನೂ ಇಟ್ಟಿರಲಿಲ್ಲ ಅವರು. ಹಾಗೆ ದ ಓಲ್ಡ್ ಸ್ಟೈಲ್ ಲ್ಯಾಂಡ್ ಲೈನ್ ಇತ್ತು, ಜಸ್ಟ್ ಚೆಕ್ಕಿಂಗ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಅಪ್ಪ ಅಂದು ಅಣ್ಣಂದು ರೂಮ್ ಟೂರ್ ಮಾಡ್ತೀನಿ, ಬನ್ನಿ ಗೈಸ್. ಅಪ್ಪ ಮತ್ತು ನಮ್ಮ ಅಣ್ಣ ಅವ್ರ ರೂಮು G0005. ಪೇಂಟಿಂಗ್ ಎಷ್ಟು ಚೆನ್ನಾಗಿರೋ ಪೇಂಟಿಂಗ್ ಹಾಕಿದ್ದಾರೆ. ಹಾಗೆ ಒಳಗೆ ಬಂದರೆ ಒಳ್ಳೆ 2 ಪೀಪಲ್ಸ್ ಮಲ್ಗೋವಂಥ ಒಂದು ಸಕ್ಕರಾಗಿರೋ ಸ್ಮೂತ್ ಆಗಿರೋಂಥ ಬೆಡ್, ಹಾಗೆ ವಾಟರ್ ಬಾಟಲ್ಸ್, TV ಇಟ್ಟಿದ್ದಾರೆ, AC ರಿಮೋಟ್, AC ತೋರಿಸೋಣ, ವೋಲ್ಟಾಸ್ AC ಇದೆ. ಹಾಗೆ ಕಾಫಿ ಮಾಡ್ಕೊಳ್ಳೋಕ್ಕೆ ಕೆಟಲ್ ಇಟ್ಟಿದ್ದಾರೆ, ಹಾಟ್ ವಾಟರ್ಗೆ, ಮತ್ತು ಸ್ವಲ್ಪ ವಾಟರ್ ಇಟ್ಟಿದ್ದಾರೆ. ಕಾಫಿ ಮಾಡ್ಕೊಳ್ಳೋಕ್ಕೆಲ್ಲ ಎಸೆನ್ಷಿಯಲ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಹಾಗೆ ಒಂದು ಡ್ರಾವರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಸೈಡ್ ಬಂದರೆ ಮಿರರ್ ಇದೆ, ಬಂದು ನನಗೆ ಎಷ್ಟು ಚೆನ್ನಾಗಿದೆ. 5 ಸ್ಟಾರ್ ಹೋಟೆಲ್. ಹಾಗೆ ಇಲ್ಲಿ ವಾರ್ಡ್ರೋಬ್ ಇದೆ. ಸೊ ಕ್ಲಾತ್ಸ್ ಎಲ್ಲ ಇಡಬೇಕು, ಇನ್ನೂ ಇಟ್ಟಿಲ್ಲ. ಒಂದು ಸೋಫಾ ಕುಷನ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಹಾಗೆ ಈ ಕಡೆ ಬಂದರೆ ಮಾರ್ನಿಂಗ್ ಓಪನ್ ಮಾಡ್ಕೊಳ್ತೀವಿ, ಈಗ ಹಾಗೆ ಇರ್ತೀವಿ, ಸೊಳ್ಳೆ ಎಲ್ಲ ಬರಲಿಲ್ಲ. ಹಾಗೆ ಒಂದು ವಿಂಡೋ ಥರ ಇದೆ. ವಾಶ್ರೂಮ್ ನೋಡೋಣ ಬನ್ನಿ. ವಾಶ್ರೂಮ್ ಕೂಡ ತುಂಬ ಹೈಜಿನಿಕ್ ಆಗಿ ವೆಲ್ ಮೇಂಟೈನ್ ಆಗಿದೆ. ಸೊ ಶವರ್ ಏರಿಯಾ ಹಾಗೆ ನೋಡಿ,
ನೋಡಿ ಗೈಸ್, ನಾನು ನಮ್ಮಣ್ಣ ನಾವು ಲಾಸ್ಟ್ ಇಯರ್ ಮುಂಬೈಗೆ ಹೋದಾಗ್ಲೂ 5 ಸ್ಟಾರ್ ಹೋಟೆಲೇ ಬುಕ್ ಮಾಡಿದ್ದು. ಬಟ್ ಇದು ಅದಕ್ಕಿಂತ ಪ್ರೀಮಿಯಮ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಕಾಶಿಯಲ್ಲಿ ಇಷ್ಟು ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಡಿರಲಿಲ್ಲ. ಸೊ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ಹೋಟೆಲ್ ರೂಮ್. ಸೊ ಸ್ವಲ್ಪ ಹಾಟ್ ವಾಟರ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ ಕೆಟಲಲ್ಲಿ. ಹಾಗೆ ಟಿ ವಿ ಏನು ಯೂಸ್ ಮಾಡಲಿಲ್ಲ ಗೈಸ್, ಟಯರ್ಡ್ ಆಗಿದ್ವಲ್ಲ ಬ್ಯಾಂಗ್ಳೂರಿಂದ ಫ್ಲೈಟಲ್ಲಿ ಬಂದು ಟಯರ್ಡ್ ಆಗಿದ್ವಿ. ಹಾಗೆ ವಾರಣಾಸಿ ಏರ್ಪೋರ್ಟಿಂದ ರೂಮ್ ಸ್ವಲ್ಪ ದೂರನೇ ಇತ್ತು. ಸೊ ಸುಮ್ಮನೆ ಹಾಗೆ ಚಿಲ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಡಿನ್ನರ್ಗೆ ಹೋಗಬೇಕು. ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಾನು ರೂಮ್ ಟೂರ್ ಮುಗಿಸೋಣ ಅಂತ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ನೈಟ್ ಡಿನ್ನರ್ ಮಾಡೋಕ್ಕೆಲ್ಲ ಹೋಗ್ತಾ ಇದ್ದೀವಿ ಲಾಸ್ಟ್ನೇ ಫ್ಲೋರ್ಗೆ. ಅಪ್ಪ, ಅಮ್ಮ, ಅಣ್ಣ, ನಾನು ಎಲ್ಲ. ಸೊ ಗೈಸ್, ಡಿನ್ನರ್ ಮಾಡಿರೋ ಕ್ಲಿಪ್ ನಾನು ಇಲ್ಲಿ ಅಟ್ಯಾಚ್ ಮಾಡಿಲ್ಲ. ನಾವು ತುಮಕೂರಿಂದ ಬ್ಯಾಂಗ್ಳೂರು ಮೆಜೆಸ್ಟಿಕ್ ರೀಚ್ ಆಗಿದ್ದು, ಏರ್ಪೋರ್ಟ್ ರೀಚ್ ಆಗಿದ್ದು, ಅದಾದಮೇಲೆ ಫ್ಲೈಟ್ ಜರ್ನಿ ವಾರಣಾಸಿಗೆ ಬಂದಿದ್ದು, ಅದೆಲ್ಲ ಸಪ್ರೇಟ್ ವ್ಲಾಗ್ ನಾಳೆ ಬರುತ್ತೆ. ಸೊ ಸ್ಟೇ ಟ್ಯೂನ್ ಗೈಸ್. ಟೈಮ್ ಟು ಸ್ಲೀಪ್. ಎರಡು ನೈಟ್ ಕೂಡ ಕಾಶಿಯಲ್ಲೇ ಸ್ಟೇ ಆಗಿದ್ವಿ. ನೆಕ್ಸ್ಟು 15th ನೈಟ್ ಮಾತ್ರ ಪ್ರಯಾಗ್ರಾಜಲ್ಲಿರೋ ಹೋಟೆಲ್ಲು, ಅದ್ರದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ನಾವು ಸ್ಟೇ ಆಗಿದ್ದು ಹೋಟೆಲ್ ಕಾವೇರಿ. 15th ಆಗಿದ್ದರಿಂದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಎಲ್ಲ ಸಖತ್ ಜೋರಾಗಿತ್ತು ಗೈಸ್. ಹೋಟೆಲ್ ರೀಚ್ ಆಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ವೆಲ್ಕಮ್ ಡ್ರಿಂಕ್ ಕುಡಿದು ಲಾಬಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಕೀ ಇಸ್ಕೊಳ್ಳೋಣ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗೆಲ್ಲ ಬಲೂನ್ ಡೆಕೋರೇಷನ್ಸ್ ಮಾಡಿದ್ದಾರೆ. ಮತ್ತು ನಮ್ಮ ಜೊತೆ ಬಂದಿದ್ದು ಪ್ಯಾಸೆಂಜರ್ಸ್ ಎಲ್ಲನೂ ವೆಯ್ಟ್ ಮಾಡ್ತಿದ್ರು. ನಮ್ಮ ರೂಮ್ ಇದ್ದಿದ್ದು 4th ಫ್ಲೋರಲ್ಲಿ. ನಂದು ಅಮ್ಮಂದು 408 ಆ್ಯಂಡ್ ಅಪ್ಪದು ಅಣ್ಣದು 410 ಇತ್ತು. ಸೊ ಹೋದ್ವಿ ಮೇಲೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಮೈ ರೂಮ್ ಗೈಸ್. ಈ ಹೋಟೆಲ್ ರೂಮ್ ಕಾಶಿ ಎಷ್ಟು ಚೆನ್ನಾಗಿಲ್ಲ ಅಂದ್ರೂ ಬಟ್ ಇಟ್ ವಾಸ್ ಗುಡ್ ಓನ್ಲಿ. ನೋಡಿ, ಸೋಫಾ ಸೆಟ್ ಇದೆ ಸೈಡಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ, ಚೆನ್ನಾಗಿತ್ತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೂಮ್ ಏನು ಅಂದರೆ ಭಗವದ್ಗೀತೆ ಇಟ್ಟಿದ್ರು ಗೈಸ್. ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅ ವೆರಿ ಡೀಸೆಂಟ್ ರೆಸ್ಟ್ ರೂಮ್ ಇತ್ತು. ನಮ್ಮಮ್ಮ ನಾನು ನೋಡಿ ಗೈಸ್. ಆ್ಯಂಡ್ ಸೈಡಲ್ಲಿ ಒಂದು ದೊಡ್ಡ ಮಿರರ್ ಇತ್ತು. ಅದರಲ್ಲಿ ಒಂದು ಸಕ್ಕದಾಗಿ ಒಂದು 4-5 ರೀಲ್ಸ್ ಮಾಡಿದ್ದೀವಿ ನಾನು ನಮ್ಮಣ್ಣ. ಆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಗಾಯ್ಸ್. ಈ ಲೈಟ್ ಕೂಡ ಗೈಸ್ ಕಳೆದೋಗಿರೋದನ್ನ ತುಂಬಾ ಹುಡುಕ್ಬಾರ್ದು, ಅಲ್ಲಿ ರೀಲ್ಸ್ ತಾನಾಗೆ ಸಿಗ್ಬೇಕು. ಕಳೆದೋಗಿರೋದನ್ನ ತುಂಬಾ ಹುಡುಕ್ಬಾರ್ದೆ, ಅದು ತಾನಾಗೆ ಸಿಗ್ಬೇಕು. ಚೆನ್ನಾಗಿತ್ತು. ಸೊ ವಿ ಆರ್ ವೆರಿ ಟಯರ್ಡ್. ಅಯೋಧ್ಯದಲ್ಲೆಲ್ಲ ಸಖತ್ ಓಡಾಡಿ ಇದು ಅಯೋಧ್ಯ ಮುಗಿಸ್ಕೊಂಡಿದ್ದು ನೈಟ್ ಗಾಯ್ಸ್. ಇದು ನೆಕ್ಸ್ಟ್ ಡೇ ಪ್ರಯಾಗ್ರಾಜ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಪ್ರಯಾಗ್ರಾಜಲ್ಲೇ ಒಂದು ಸ್ಟೇ ಆದ್ವಿ. ಮತ್ತು ವಾರ್ಡ್ರೂಬಲ್ಲಿ ನೋಡಿ ಕೇಸರಿ ಬಿಳಿ ಹಸಿರು ಇದೆ, ಪಕ್ಕದಲ್ಲೇ ಎ ಸಿ ಇತ್ತು. ಮತ್ತು ಒಂದು ಇಲ್ಲಿ ಕೆಟಲ್ ಇಟ್ಟಿರಲಿಲ್ಲ, ಜಸ್ಟ್ ಜಗ್ ಆ್ಯಂಡ್ ವಾಟರ್ ಬಾಟಲ್ಸ್ ಇಟ್ಟಿದ್ರು. ಆ್ಯಂಡ್ ದ ಬೆಡ್ ವಾಸ್ ವೆರಿ ಸ್ಮೂತ್. ಲೈಟಿಂಗ್ಸ್ ಹಾಕಿರೋದೆಲ್ಲ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇಲ್ಲೂ ಕೂಡ ನಾವು ಟಿ ವಿ ಯೂಸ್ ಮಾಡಲಿಲ್ಲ. ಸೊ ನಾನು ಫ್ರೆಶ್ನಪ್ ಆಗೋಣ ಅಂತ ಬಂದೆ.
ಸೊ ಇಲ್ಲೂ ಕೂಡ ಬೇಗ ಫ್ರೆಶನ್ ಅಪ್ ಆಗಿ ಆ್ಯಂಡ್ ನೆಕ್ಸ್ಟ್ ಫ್ಲೋರ್ ಅಂದರೆ 5th ಫ್ಲೋರಲ್ಲಿ ಡಿನ್ನರ್ ಇತ್ತು. ಪನ್ನೀರ್ ಕರಿ ಮತ್ತು ಪರಾಠ, ಜೀರಾ ರೈಸ್ ಆ್ಯಂಡ್ ಜಾಮೂನ್, ವೆರಿ ವೆರಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಆಗಿರೋ ಡಿನ್ನರ್ ಇತ್ತು. ಸೊ ಬೇಗ ಫ್ರೆಶನ್ ಅಪ್ ಆಗಿ ಹೋಗೋಣ ಅಂತ ಹೊರಡ್ತಾ ಇದ್ವಿ ಗಾಯ್ಸ್. ಆ್ಯಂಡ್ ಇಲ್ಲಿ ನೋಡಿ ಗಾಯ್ಸ್, BSNL ಅದು ಆ ಟೆಲಿಫೋನ್ ಇತ್ತು, ರೆಡ್ ಕಲರ್, ಚೆನ್ನಾಗಿ ಅನಿಸ್ತು. ಇದು ಸ್ಟ್ಯಾಚು ಕೈಂಡ್ ಆಫ್ ಇತ್ತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ ಗೈಸ್. ಹಾಗೆ ನಿಮಗೂ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮ್ಗೆ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ ರೂಮ್ ಟೂರ್ಸ್ ಆಫ್ ಕಾಶಿ ಆ್ಯಂಡ್ ಪ್ರಯಾಗ್ರಾಜ್. ಆ್ಯಂಡ್ thank you so much for watching. Please do subscribe, like and share. Bye, see you in the next one guys. Stay tuned for more videos. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.